ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ವಿವಿಧ ಬೇಡಿಕೆಗಳನ್ನು ಸರ್ಕಾರ ಪೂರೈಸಿದ ಸಂದರ್ಭದಲ್ಲಿ ರಾಜ್ಯಮಟ್ಟದ ಶೈಕ್ಷಣಿಕ ಮಹಾಸಮ್ಮೇಳನ, ಧನ್ಯತಾ ಸಮಾರಂಭ, ಸಂಘದ ಸುವರ್ಣ ಮಹೋತ್ಸವ ಹಾಗೂ ಗುರುವಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷೆ ಚೈತ್ರ ನಾಯಕರಹಳ್ಳಿ ಮಂಜೇಗೌಡ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೀರ್ಘಾವಧಿಯ ಸಮಸ್ಯೆಗಳ ಬಗ್ಗೆ ಹರಿತಾ ಇರುವ ಕಾಲಘಟ್ಟದಲ್ಲಿ ಶಿಕ್ಷಕರ ನೂರಾರು ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಶಿಕ್ಷಕರ ಸಂಘದ ಮುಖಾಂತರ ಈಡೇರಿಸಿಕೊಂಡಿದ್ದು, ಸಾಧಿಸಿದ್ದು ಬಹಳಷ್ಟಿದ್ರು, ಸಾಧಿಸಬೇಕಿದ್ದು ಇನ್ನೂ ಬಹಳಷ್ಟಿದೆ ಎಂಬ ಭಾವನೆಗೆ ಬಂದಿದ್ದು, ರಾಜ್ಯ ಮಟ್ಟದ ಜಿಲ್ಲಾ ತಾಲೂಕು ಮಟ್ಟದ ಪದಾಧಿಕಾರಿಗಳ ಸಹಕಾರದಿಂದ ಕಾರ್ಯಕ್ರಮ ನಡೀತಾ ಇದ್ದು, ಇದೇ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆ 50 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇದೇ ಫೆಬ್ರವರಿ 28ರ ಶನಿವಾರ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಶಿಕ್ಷಣ ಸಚಿವರುಗಳಿಗೆ ಧನ್ಯತಾ ಸಮಾರಂಭ ಏರ್ಪಡಿಸಿದ್ದು, ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ನುಗ್ಗುಲಿ, ಗೌರವಾಧ್ಯಕ್ಷರಾದ ಕೆ ನಾಗರಾಜ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚೇತನ್ ಇನ್ನು ಮುಂತಾದ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಸುವರ್ಣ ಮಹೋತ್ಸವದ ಕಿರೀಟ ತೊಡಿಸಿ ಗೌರವಿಸಲಾಗ್ತಾ ಇದೆ ಎಂದರು. ದೊಡ್ಡ ಶೈಕ್ಷಣಿಕ ಮಹಾಸಮ್ಮೇಳನ ಏನಕ್ಕೆ ಅಂತಂದ್ರೆ ನಮ್ಮ ಸಂಘಕ್ಕೆ 55 ವರ್ಷಗಳು ಪೂರೈಸಿದೆ. ಜೊತೆಗೆ ನಮ್ಮ ಸಂಘದಲ್ಲಿ ಹಲವಾರು ಸಮಸ್ಯೆಗಳಿದ್ದು, ನಮ್ಮ ಶಿಕ್ಷಕರ ಹಲವಾರು ಸಮಸ್ಯೆಗಳಿದ್ದು, ಈ ಶಿಕ್ಷಕರ ಹಲವಾರು ಸಮಸ್ಯೆಗಳಿಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಜೊತೆಗೆ ಉಪಮುಖ್ಯಮಂತ್ರಿಗಳು, ಜೊತೆಗೆ ನಮ್ಮ ಶಿಕ್ಷಣ ಸಚಿವರು ನಮ್ಮೊಂದಿಗೆ ಸ್ಪಂದಿಸಿ ನಮ್ಮೆಲ್ಲ ಸಮಸ್ಯೆಗಳಿಗೆ ಒಂದಿಷ್ಟು ಪರಿಹಾರವನ್ನ ನೀಡಿದ ಕಾರಣ ನಾವು ಅವರಿಗೊಂದು ಅಭಿನಂದನೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ತುಂಬಾ ವರ್ಷಗಳಿಂದ ನಮ್ಮ ಒಂದು ಸಮಾವೇಶ ಆಗಿರಲಿಲ್ಲ. ಹಾಗಾಗಿ 28ನೇ ತಾರೀಕು ಫೆಬ್ರವರಿ ಅರಮನೆ ಮೈದಾನದಲ್ಲಿ ಒಂದು ಮಹಾ ಸಮ್ಮೇಳನವನ್ನ ಜೊತೆಗೆ ಶೈಕ್ಷಣಿಕ ಕಾರ್ಯಾಗಾರವನ್ನ ಹಮ್ಮಿಕೊಂಡಿದ್ದೇವೆ. ಈ ಸಮಾರಂಭದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ಶ್ರೀಯುತ ಚಂದ್ರಶೇಖರ್ ನುಗ್ಲಿ ಸರ್ ಇರ್ತಾರೆ, ಜೊತೆಗೆ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಚೇತನ್ ಸರ್ ಇರ್ತಾರೆ, ಗೌರವಾಧ್ಯಕ್ಷರಾದಂತಹ ನಮ್ಮ ನಾಗೇಶ್ ಸರ್ ಅವರು ಇರ್ತಾರೆ. ಇವರೆಲ್ಲರ ಸಮ್ಮುಖದಲ್ಲಿ ನಾವು ಒಂದು ಶೈಕ್ಷಣಿಕ ಕಾರ್ಯಾಗಾರವನ್ನ ಮಾಡ್ತಾ ಇದ್ದೇವೆ. ಏನಕ್ಕೆ ಅಂತಂದ್ರೆ, ಯಾಕೆ ಬೇಕು ಈ ಶೈಕ್ಷಣಿಕ ಕಾರ್ಯಾಗಾರ ಅಂತಂದ್ರೆ, ನಮ್ಮಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, ಗವರ್ನಮೆಂಟ್ ಶಾಲೆಯಲ್ಲಿ ಎಷ್ಟು ಜನ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಈ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿರುವಂತಹ ಸಂದರ್ಭದಲ್ಲಿ ಏನಕ್ಕೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ನಮ್ಗೆ ಎಷ್ಟೆಲ್ಲ ಶಿಕ್ಷಕರಿಗೆ ಹೊರೆ ಇದೆ. ಈಗ ನಿಮ್ಗೆಲ್ಲ ಗೊತ್ತೇ ಇದೆ, BLO ಕೆಲಸ ಈಗಲೂ ಬೆಳಗ್ಗೆ ನಮಗೆ ಫೋನ್ ಮಾಡಿದ ಹಲವು ಜನ ಶಿಕ್ಷಕರು ನಮ್ಮನ್ನ ಬೋಧಕೇತರ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ನಾವು ಆ ಸಮ್ಮೇಳನದಲ್ಲಿ ಒಂದಿಷ್ಟು ಹಕ್ಕೊತ್ತಾಯವನ್ನು ಮಾಡ್ತಿದ್ದೇವೆ. ನಾವು ನಿಮ್ಗೆ ಪಾಂಪ್ಲೆಟ್ ಅನ್ನ ಕೊಟ್ಟಿದ್ದೇವೆ. ಆ ಪಾಂಪ್ಲೆಟ್ ಅಲ್ಲಿ ನಮ್ಗೆ ಎಷ್ಟೆಲ್ಲ ಕೆಲಸಗಳಾಯ್ತು, ಇನ್ನೆಷ್ಟೆಲ್ಲ ಕೆಲಸಗಳು ನಮಗೆ ಆಗ್ಬೇಕು, ನಾವು ಹೇಗೆ ಸರ್ಕಾರಿ ಶಾಲೆಗಳನ್ನ ನಾವು ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಒಂದು ದೊಡ್ಡ ಆಶಯದೊಂದಿಗೆ ಇದು ಒಂದು ಐತಿಹಾಸಿಕ ಶೈಕ್ಷಣಿಕ ಮಹಾ ಸಮ್ಮೇಳನ ಆಗಿರೋದ್ರಿಂದ ನಾವು ಶನಿವಾರದಂದು ಅದರಲ್ಲೂ ಯಾವುದೇ ರೀತಿಯಾದಂತಹ ಶೈಕ್ಷಣಿಕವಾಗಿ ಮಕ್ಕಳಿಗೆ ತೊಂದರೆ ಆಗಬಾರದು ಅನ್ನೋ ದೃಷ್ಟಿಯಿಂದ ನಾವು ಶನಿವಾರ ಶೈಕ್ಷಣಿಕ ಕಾರ್ಯಾಗಾರವನ್ನ ನಡೆಸ್ತಾ ಇದ್ದೀವಿ ಸರ್. ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ತಾಲೂಕು ಅಧ್ಯಕ್ಷ ಪಾಲಾಕ್ಷ ಮಾತನಾಡಿ, ತಾಲೂಕಿನಲ್ಲಿ 602 ಪ್ರಾಥಮಿಕ ಶಿಕ್ಷಕರಿದ್ದು, ಅದರಲ್ಲಿ 156 ಪ್ರಾಥಮಿಕ ಶಾಲಾ ಶಿಕ್ಷಕರು, 156 ಪ್ರಾಥಮಿಕ ಶಿಕ್ಷಕರಿದ್ದು, ಅವರ ಸಮಸ್ಯೆಗಳಿಗೆ ತಾಲೂಕು ಸಂಘವು ಸ್ಪಂದಿಸ್ತಾ ಇದ್ದು, ಜಿಲ್ಲೆಯ ಆಯ್ದ ಮಹಿಳಾ ಶಿಕ್ಷಕರಿಗೆ ಅಂದು ಸನ್ಮಾನ ಇದ್ದು, ನಮ್ಮ ಕೆಲ ಬೇಡಿಕೆಗಳಿಗೆ ಹಕ್ಕೊತ್ತಾಯ ಮಾಡೋದು, ಶಾಲಾ ಮಕ್ಕಳ ಹಾಜರಾತಿ ಕುಂಠಿತದ ಕಾರಣಗಳಿಗೆ ಸ್ಥಳದಲ್ಲೇ ಸಮಸ್ಯೆಗಳನ್ನು ತಿಳಿಸೋದು, ಆ ಸಮಯದಲ್ಲಿ ಕಾರ್ಯಾಗಾರ ಮಾಡುವುದು, ಸಂಘದ ಹಾಗೆ ಅಲ್ಲಿ ಆಗಿರುವ ಸಾರ್ಥಕ ಸೇವೆ ಹಾಗೂ ಸಾಧನೆಗಳನ್ನು ಹೇಳುವುದು, ಒಬ್ಬ ಸಾಧಕ ಶಿಕ್ಷಕರಿಗೆ ಜ್ಯೋತಿಬಾ ಫುಲೆ ಪ್ರಶಸ್ತಿ ನೀಡಿ ಗೌರವಿಸುವುದು, ಒಬ್ಬ ಸಾಧಕ ಶಿಕ್ಷಕಿಗೆ ಸಾವಿತ್ರಿ ಫುಲೆ ಪ್ರಶಸ್ತಿ ನೀಡಿ ಗೌರವಿಸುವುದು. ಸಮ್ಮೇಳನದಲ್ಲಿ ಸ್ಮರಣಾ ಸಂಚಿಕೆ ಪುಸ್ತಕ ಹೊರತರಲಾಗ್ತಾ ಇದೆ. ಸಂಘದ ಬಲವರ್ಧನೆಗಾಗಿ ಶಿಕ್ಷಕರ ಹಿತ ಕಾಪಾಡುವ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜಿಸಲಾಗಿದೆ. ತಾಲೂಕಿನ ಎಲ್ಲ ಶಾಲಾ ಶಿಕ್ಷಕ ಶಿಕ್ಷಕಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಕೋರಲಾಗಿದೆ. ವಾಹನ ವ್ಯವಸ್ಥೆ ಒದಗಿಸಲಾಗಿದ್ದು, ಅಂದು ಶಾಲಾ ಮಕ್ಕಳಿಗೆ ಪಾಠದ ವಿಚಾರದಲ್ಲಿ ತೊಂದರೆಯಾಗದಂತೆ ಕಾರ್ಯಕ್ರಮದ ವೇಳಾಪಟ್ಟಿ ಮಾಡಲಾಗಿದೆ ಎಂದರು. ಈಗ ನೀವು ಹೇಳಿದಂಗೆ ಶುಂಠಿ ವ್ಯಾಪಾರ ಇದು ಮಾಡಿದರೆ ಅವೆಲ್ಲ ಬಹುತೇಕವಾಗಿ ನಿಮಗೆ ಏನಾದರೂ ಬಂದರೆ ನಮಗೆ ಅವರು ಶಿಕ್ಷಕರ ಸಂಘಟನೆಯಲ್ಲಿ ಇಲ್ಲ ಅಂತ ನಾನು ಅದು ಭಾವಿಸಿದ್ದೀನಿ. ಯಾಕೆಂದರೆ ನಮ್ಮ ಸಂಘದ ಪದಾಧಿಕಾರಿಗಳ ಬಗ್ಗೆ ವೈಯಕ್ತಿಕವಾದಂಥ ಎಲ್ಲ ಚಿತ್ರಣ ಇದೆ. ಹಾಗಾಗಿ ಆ ಸಮಯದಲ್ಲಿ ನಮ್ಮ ಶಿಕ್ಷಕರ ಸಂಘಟನೆ ಪ್ರಾಥಮಿಕ ಶಾಲಾ ಮಾನ್ಯತೆ ಪಡೆದಿರ್ತಕ್ಕಂಥ ಸಂಘದ ಸಂಘಟನೆಯಲ್ಲಿ ಅವ್ರು ಯಾರು ಇರೋದಿಲ್ಲ ಅನ್ನೋದನ್ನು ನಾನು ಎದೆ ತಟ್ಟಿ ಹೇಳಬಲ್ಲೆ. ಎರಡನೇದಾಗಿ ಆಗಿಲ್ಲ ಅನ್ನೋ ದೃಷ್ಟಿಯಿಂದ, ಕ್ರಾಂತಿಕಾರಿ ನೀತಿ ಅನ್ನೋ ದೃಷ್ಟಿಯಿಂದ ಬಹುತೇಕವಾಗಿ ಸೋತ ಅಥವಾ ಒಂದು ಪದವಿ ಸಿಗದೇ ಇರ್ತಕ್ಕಂಥ ಪದಾಧಿಕಾರಿಗಳಲ್ಲಿ ಸಿಗದೇ ಅಸಮಾಧಾನಿತರು ಒಂದು
ವೃಂದ ಸಂಘಗಳನ್ನು ಅಂತ ಕಟ್ಕೊಳ್ಳೋದ್ರಿಂದ ಅವರು ಆ ಸಂಘದ ಪದಾಧಿಕಾರಿ ಅಂತ ಹೇಳ್ಕೊಂಡು ಮಾಡ್ಬೋದು. ಸೊ ಗೋಷ್ಠಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ರಘುಕುಮಾರ್, ಸಹ ಕಾರ್ಯದರ್ಶಿ ಲತಾ, ನಿರ್ದೇಶಕರಾದ ಜಯಣ್ಣ, ರವಿ ಹಾಜರಿದ್ದರು.